ಫ್ರೆಂಡ್ಸ್, ಇದು ಸ್ಪ್ಲೆಂಡರ್ BS4 ಮಾಡಲು ಗೇರು ಕರೆಕ್ಟಾಗಿ ಶಿಫ್ಟ್ ಆಗ್ತಿಲ್ಲ ಅಂತ ಬಂದಿತ್ತು. ಬೇರೆ ಕಡೆ ಕೇಳಿದ್ರಂತೆ, ಏನೇನೋ ಪ್ರಾಬ್ಲಮ್ ಹೇಳಿದ್ರು. ಇದ್ರದ್ದೇನು ಕಂಪ್ಲೇಂಟ್ ಇಲ್ಲ ನೋಡಿ. ಬರೀ 80 ರೂಪಾಯಿ ಇದೊಂದು ಐಟಮ್. ಇಷ್ಟೇ. ಇದೊಂದು ಗೇರ್ ಸ್ಟಾರ್ ಬರುತ್ತೆ, ಗೇರ್ ಚೇಂಜರು. ಇದೊಂದು ಹಾಕಿದ್ರೆ ಸಾಕು ಫ್ರೆಂಡ್ಸ್. ಅವರು 2,000ನೋ 3,000ನೋ ಬಿಲ್ ಹೇಳಿದಂತೆ. ಬಿಲ್ ರೆಡಿ ಮಾಡಿಸ್ಬೇಕು, ಗೇರ್ ಬಾಕ್ಸ್ ಬಿಚ್ಚಬೇಕು, ಗೇರ್ ಬಾಕ್ಸ್ ಬೇರಿಂಗ್ಗಳು ಹಾಕ್ಬೇಕು, ಏನೇನೋ ಅಂತ. ನಮ್ಮ ಹತ್ರ ಬಂದಿದ್ರು. ಇದು ಬಂದು ಗುಬ್ಬಿಯಿಂದ ಬಂದಿರೋ ಗಾಡಿ ನೋಡಿ. ಬಂದಿದ್ರು ಗೇರ್ ಚೇಂಜರ್ ಪ್ರಾಬ್ಲಮ್ ಆಗಿ ಗೇರ್ ಎಲ್ಲ ಕೇಳಿದ್ರಂತೆ ಅವರು. ಬೇರೆ ಕಡೆ ಅವ್ರ ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ವರ್ಕ್ಶಾಪಿಗೆ ಬಂದ್ರು. ನನ್ನ ಯೂಟ್ಯೂಬ್ ನೋಡ್ಕೊಂಡು ನನ್ನ ಇನ್ಸ್ಟಾ ಫಾಲೋ ಮಾಡ್ಕೊಂಡು ಬಂದಿದ್ರು. ಹಾಗಾಗಿ ಮಾಡ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ತರ ಯಾವುದೇ ಬೈಕ್ ಇದ್ರು ನನ್ನ ಇನ್ಸ್ಟಾ ಮತ್ತೆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ. ಡಿಸ್ಕೌಂಟಲ್ಲಿ ಮಾಡ್ಕೊಡ್ತೇನೆ. ಏನ್ ಹೇಳ್ತೀರಾ ಫ್ರೆಂಡ್ಸ್ ಇದಕ್ಕೆ? ಅದಾದ್ಮೇಲೆ ನೋಡಿ, ಬಿಚ್ಚಿದೀವಲ್ಲ ಅಂತ ಕಸ್ಟಮರ್ ಹಣ ಕ್ಲಚ್ ಪ್ಲೇಟು ಹಾಕ್ಬಿಡಿ, ಒಂದ್ ಸ್ವಲ್ಪ ಪಿಕಪ್ ಡೌನ್ ಐತೆ ಅಂದ್ರು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಇದಕ್ಕೆ ಕ್ಲಚ್ ಪ್ಲೇಟ್ ಬಂದು ಶೈನ್ದ್ ಹಾಕ್ತಿವಿ. ಏನಕ್ಕೆ ಅಂದ್ರೆ ಪಿಕಪ್ ಜಾಸ್ತಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಶೈನ್ದು ನೋಡಿ ಹಾಕಿದ್ದೀನಿ. ಒರಿಜಿನಲ್ ಪ್ಲೇಟ್ ಫಿಟ್ ಮಾಡ್ತಾ ಇದ್ದೀನಿ. ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ. ಅವ್ರು ಹೇಳಿದ್ರು, ಅಲ್ಲಿ ನಾನು ಸುಮಾರು ವಿಡಿಯೋಗಳು ನೋಡ್ಕೊಂಡ್ ಬಂದಿದ್ದೀನಿ ನಿಮ್ಮ ವರ್ಕ್ಶಾಪಿಗೆ, ದಯವಿಟ್ಟು ಕ್ಲೀನಾಗಿ ಮಾಡ್ಕೊಡಿ ಅಂದಿದ್ರು. ಹಾಗಾಗಿ ನಾನು ಕ್ಲಚ್ ಪ್ಲೇಟ್ನು ಪಿಕಪ್ ಜಾಸ್ತಿ ಬರಲಿ ಅನ್ನೋದಕ್ಕೋಸ್ಕರ ಇನ್ನೊಂದೊಂದು ಗಾಡಿಗೆ ನಾವೇನ್ ಮಾಡ್ತೀವಿ, BS6ಗೆ ನಾವು ಅಪಾಚಿದ್ ಹಾಕ್ತೀವಿ. ಅಪಾಚಿ RTR ಬರುತ್ತಲ್ಲ, ಅದು 5 ಪ್ಲೇಟ್ ಬರುತ್ತೆ. ಇದು 4 ಪ್ಲೇಟ್ ಗಾಡಿ. ಇದು 1 ಪ್ಲೇಟ್ ಲೆಸ್ ಮಾಡಿ ಹಾಕ್ತಿವಿ, ಪಿಕಪ್ ಜಾಸ್ತಿ ಬರಬೇಕು ಅಂತ. BS6 ಅಲ್ಲಿ ಏನಪ್ಪಾ ಅಂದ್ರೆ ಫಸ್ಟೇನೆ ಪಿಕಪ್ ಇರಲ್ಲ. ಹಾಗಾಗಿ ಈ ತರ ಈ ಕೆಲಸ ಮಾಡ್ಕೊಡ್ತೀವಿ. ಬನ್ನಿ ನಮ್ಮ ವರ್ಕ್ಶಾಪ್ಗೆ ವಿಸಿಟ್ ಮಾಡಿ, ಒಂದ್ಸಲಿ ಗೊತ್ತಾಗುತ್ತೆ ಯಾವ ತರ ಇರುತ್ತೆ ನಮ್ಮ ವರ್ಕ್ ಅನ್ನೋದು. ಕಣ್ಣಿಂದ ನೋಡಿ ಕೆಲಸ ಮಾಡಿಸ್ಕೊಂಡು ಹೋಗಿ, ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಕ್ಲಚ್ ಅಸೆಂಬಲ್ ನಾನು ಫಿಟ್ ಮಾಡ್ತಾ ಇದ್ದೀನಿ. ಫಿಟ್ ಮಾಡಿ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ಕೆಲಸ ಮಾಡ್ಕೊಡ್ಬೇಕು. ಯಾವುದೇ ಆಗಲಿ ಗ್ರಾಹಕರ ದೇವರಿದ್ದಂಗೆ. ದೇವರನ್ನ ನಾವು ಯಾವತ್ತೂ ಇದು ಮಾಡಕ್ ಹೋಗ್ಬಾರ್ದು. ಹಾಗಾಗಿ ನೋಡಿ ಫ್ರೆಂಡ್ಸ್, ಮಿಷಿನರಿ ಇಲ್ದೇನೆ ಎಲ್ಲೋ ಲಾಸ್ಟ್ ಟೈಮ್ ಕೆಲಸ ಮಾಡಿಸಿದ್ದಾರೆ, ಚೆಚ್ಬಿಟ್ಟಿದ್ದಾರೆ. ದಯವಿಟ್ಟು ಚಾಣ ಸುತ್ತಲ್ ಚೆಚ್ಬೇಡಿ. ಇದಕ್ಕೆ ಅಂತ ಸ್ಪೆಷಲ್ ಟೂಲ್ಸ್ಗಳು ಇರುತ್ತೆ. ಆ ಟೂಲ್ಸ್ನ ಯೂಸ್ ಮಾಡಿ. 1 ನಿಮಿಷ ತೋರಿಸ್ತೀನಿ ನನ್ನ ಹತ್ರ ಯಾವ ತರ ಟೂಲ್ಸ್ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇದೇ ಟೂಲು. ಇದನ್ನ ನೋಡಿ ಲ್ಯೂಮ್ಯಾಟಿಕ್ ಮಿಷಿನ್ ಅಲ್ಲಿ ಹಾಕಿ ನೋಡಿ, ಇದೇ ಮಿಷಿನ್ ಅಲ್ಲಿ ನಾವು ಟೈಟ್ ಮಾಡೋದು. ಏನು ವೇರಿಯೇಷನ್ ಏನಾಗುತ್ತೆ ಅಂದ್ರೆ ಒಂಚೂರು ಡ್ಯಾಮೇಜ್ ಆಗಲ್ಲ. ನಟ್ಟಾಗ್ಲಿ ಬೋಲ್ಟ್ ಆಗ್ಲಿ ನೋಡಿ ಟೈಟ್ ಮಾಡಿದ್ರೆ ಒಂಚೂರು ನಟ್ಟು ಬಿಚ್ಚಿದೆ ಅನ್ನೋದೇ ಕಾಣೋದಿಲ್ಲ. ಆ ರೀತಿ ಇರುತ್ತೆ ಫ್ರೆಂಡ್ಸ್. ಇದು ಸ್ಪ್ಲೆಂಡರ್ BS4 ಮಾಡಲು ಗೇರು ಕರೆಕ್ಟಾಗಿ ಶಿಫ್ಟ್ ಆಗ್ತಿಲ್ಲ ಅಂತ ಬಂದಿತ್ತು. ಬೇರೆ ಕಡೆ ಕೇಳಿದ್ರಂತೆ, ಏನೇನೋ ಪ್ರಾಬ್ಲಮ್ ಹೇಳಿದ್ರು. ಇದ್ರದ್ದೇನು ಕಂಪ್ಲೇಂಟ್ ಇಲ್ಲ ನೋಡಿ. ಬರೀ 80 ರೂಪಾಯಿ ಇದೊಂದು ಐಟಮ್. ಇಷ್ಟೇ. ಇದೊಂದು ಗೇರ್ ಸ್ಟಾರ್ ಬರುತ್ತೆ, ಗೇರ್ ಚೇಂಜರು. ಇದೊಂದು ಹಾಕಿದ್ರೆ ಸಾಕು ಫ್ರೆಂಡ್ಸ್. ಅವರು 2,000ನೋ 3,000ನೋ ಬಿಲ್ ಹೇಳಿದಂತೆ. ಬಿಲ್ ರೆಡಿ ಮಾಡಿಸ್ಬೇಕು, ಗೇರ್ ಬಾಕ್ಸ್ ಬಿಚ್ಚಬೇಕು, ಗೇರ್ ಬಾಕ್ಸ್ ಬೇರಿಂಗ್ಗಳು ಹಾಕ್ಬೇಕು, ಏನೇನೋ ಅಂತ. ನಮ್ಮ ಹತ್ರ ಬಂದಿದ್ರು. ಇದು ಬಂದು ಗುಬ್ಬಿಯಿಂದ ಬಂದಿರೋ ಗಾಡಿ ನೋಡಿ. ಬಂದಿದ್ರು ಗೇರ್ ಚೇಂಜರ್ ಪ್ರಾಬ್ಲಮ್ ಆಗಿ ಗೇರ್ ಎಲ್ಲ ಕೇಳಿದ್ರಂತೆ ಅವರು. ಬೇರೆ ಕಡೆ ಅವ್ರ ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ವರ್ಕ್ಶಾಪಿಗೆ ಬಂದ್ರು. ನನ್ನ ಯೂಟ್ಯೂಬ್ ನೋಡ್ಕೊಂಡು ನನ್ನ ಇನ್ಸ್ಟಾ ಫಾಲೋ ಮಾಡ್ಕೊಂಡು ಬಂದಿದ್ರು. ಹಾಗಾಗಿ ಮಾಡ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ತರ ಯಾವುದೇ ಬೈಕ್ ಇದ್ರು ನನ್ನ ಇನ್ಸ್ಟಾ ಮತ್ತೆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ. ಡಿಸ್ಕೌಂಟಲ್ಲಿ ಮಾಡ್ಕೊಡ್ತೇನೆ. ಏನ್ ಹೇಳ್ತೀರಾ ಫ್ರೆಂಡ್ಸ್ ಇದಕ್ಕೆ? ಓಲ್ಡ್ ಈಸ್ ಗೋಲ್ಡ್. ಹೀರೋ ಹೋಂಡಾ ಸಿಲಿಂಡರ್ ಕಬ್ಣ ಓಲ್ಡ್ ಈಸ್ ಗೋಲ್ಡ್ನ ಕ್ಲಚ್ ಪ್ಲೇಟ್ನ ಹಾಕ್ತಾ ಇದ್ದೀನಿ. ನಾ ರಿಮೂವ್ ಮಾಡ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ, ಅದಕ್ಕಿಲ್ಲ. ನೋಡಿ ಫ್ರೆಂಡ್ಸ್, ಕ್ಲಚ್ನ ಟೈಟ್ ಮಾಡ್ಬೇಕಾದ್ರೆ ಹಿಂಗೆ ಹಿಡಿದ್ಬಿಟ್ಟು ಟೈಟ್ ಮಾಡಿ. ಲಿಫ್ಟ್ ಸ್ಪ್ರಿಂಗ್ಗಳು ಕ್ರಾಸ್ ಆಗಿ ಕೂತ್ಕೊಂತು ಅಂದ್ರೆ ಕ್ಲಚ್ಚು ಕರೆಕ್ಟಾಗಿ ಫ್ರೀ ಪ್ಲೇ ಬರಲ್ಲ. ನೋಡಿ ಹಿಂಗೆ ಸ್ಪ್ರಿಂಗ್ಗಳನ್ನ ಹಿಂಗೆ ಹಿಡ್ಕೊಂಡೆ ಟೈಟ್ ಮಾಡಬೇಕು. ಏನಕ್ಕೆ ಅಂದ್ರೆ ಕರೆಕ್ಟಾಗಿ ಕೂರ್ಲಿಲ್ಲ ಅಂದ್ರೆ ಲಿಫ್ಟ್ ಸ್ಪ್ರಿಂಗು
ಫಿಟ್ಟಿಂಗ್ ಕ್ಲಚ್ ಹಾರ್ಡ್ನೆಸ್ ಬರುತ್ತೆ. ಹಾಗಾಗಿ ಕುಂಡಿಸ್ಬೇಕಾದ್ರೆ ನೋಡಿ ಕುಂಡಿಸ್ಕೊಳ್ಳಿ. ಆಯಿಲ್ ರೋಟ್ರ್ ಇದೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನೋಡಿ, ಏನೇ ಗಾಡಿಯಲ್ಲಿ ಫುಲ್ ಆಯಿಲ್ ಡೌನ್ ಆಗಿದ್ರು ಇಲ್ಲೂ ಈ ಕ್ಲಚ್ ಪ್ಲೇಟಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ರೋಟ್ರು ಕೊಟ್ಟಿರ್ತಾರೆ. ಇದು ಹೀರೋ ಹೊಂಡದಲ್ಲೇ ಮಾತ್ರ. ಹೀರೋ ಹೊಂಡದಲ್ಲಿ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಾರೆ. ಹೀರೋ ಹೊಂಡ ಕಂಪ್ನಿಯಲ್ಲಿ ನೋಡಿ, ಇದೇನ್ ತೋರಿಸ್ತಾ ಇದೀವಿ ನಾವು, ಇದ್ರಲ್ಲಿ ಆಯಿಲ್ ಇದ್ದೇ ಇರುತ್ತೆ. ಏನೇ ನಾವು ಡೌನ್ ಮಾಡಿದ್ರು 100 ml ಇದರಲ್ಲಿ ಆಯಿಲ್ ಸೇವ್ ಆಗಿರುತ್ತೆ. ಏರ್ ಫಿಲ್ಟರ್ पीछे ब्रेक शो, सामने ब्रेक शो, ब्रेक केबल ಅಲ್ಲ. ಇಂಪಾರ್ಟೆಂಟ್, ಇಲ್ಲೊಂದು ಸಣ್ಣದೊಂದು ಹೋಲ್ ಬರುತ್ತೆ ನೋಡಿ, ಇಲ್ಲೊಂದು ಹೋಲ್ ಕಾಣಿಸ್ತಿದೆ. ಈ ಹೋಲ್ ಬ್ಲಾಕ್ ಆಯ್ತು ಅಂದ್ರೆ ಆಯಿಲ್ ರೊಟೇಟ್ ಇದ್ರೊಳಗೆ ಬಂದಿರೋ ಹೇರ್ ನ ಬ್ಲಾಕ್ ಮಾಡುತ್ತೆ. ಬ್ಲಾಕ್ ಆಯ್ತು ಅಂದ್ರೆ ಶಾಫ್ಟಿಗೆ ಆಯಿಲ್ ನುಗ್ಗಲ್ಲ. ಕ್ರಾಂಕ್ ಶಾಫ್ಟಿಗೆ ಆಯಿಲ್ ನುಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಬಾಲ್ ಬೇರಿಂಗ್ ಬರುತ್ತೆ. ಬಾಲ್ ಬೇರಿಂಗ್ ಹೋಯ್ತು ಅಂದ್ರೆ ಕನೆಕ್ಟಿಂಗ್ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಸೌಂಡ್ ಸ್ಟಾರ್ಟ್ ಆದ್ರೆ ಇಂಜಿನ್ ಬೀಸ್ಬೇಕಾಗತ್ತೆ. ದಯವಿಟ್ಟು ಯಾವ್ದೇ ಕ್ಲಚ್ ಬೀಚಿ ಇಲ್ಲೊಂದು ಹೋಲ್ ಬರುತ್ತೆ ಸಣ್ಣದಾಗಿ, ಈ ಹೋಲ್ನ ದಯವಿಟ್ಟು ಹೇರ್ ಹೊಡೀರಿ. ಇಲ್ಲ ಕೇಬಲ್ ಸಣ್ಣದು ತಂತಿ ಬರುತ್ತಲ್ಲ ಅದನ್ನ ಕ್ಲೀನ್ ಮಾಡಿ. ನಾನು ಹೇರ್ ಹೊಡಿತಾ ಇದ್ದೀನಿ ನೋಡಿ, ಈ ತರ ಹೇರ್ ಹೊಡೆದಿ ಫಿಟ್ ಮಾಡ್ಬೇಕು. ಏನ್ಕೆಂದ್ರೆ ಈ ಹೋಲ್ ಅಲ್ಲಿ ಹೇರ್ ಔಟ್ ಆಗ್ಲಿಲ್ಲ ಅಂದ್ರೆ ಈ ಕ್ರಾಂಕ್ ಶಾಫ್ಟಿಗೆ ಇಲ್ಲಿ ಈ ಹೋಲ್ ಇದೆಯಲ್ಲ, ಇಲ್ಲಿಂದ ಶಾಫ್ಟಿಗೆ ಆಯಿಲ್ ರೊಟೇಟ್ ಆಗುತ್ತೆ. ಇಲ್ಲೆಲ್ಲ ಸ್ಟಾಕ್ ಆಗಿರೋ ಆಯಿಲ್ ಇದಕ್ಕೆ ರೊಟೇಟ್ ಆಗುತ್ತೆ. ಹೇರ್ ಔಟ್ ಆಗ್ಲಿಲ್ಲ ಅಂದ್ರೆ ಆಯಿಲ್ ಎಲ್ಲ ಹೋಗುತ್ತೆ, ಅಲ್ಲೇ ಬ್ಲಾಕ್ ಆಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಕ್ಲೀನ್ ಮಾಡಿ ಹಾಕಿ. ಸ್ಟಾರ್ ವಾಷರು ಮತ್ತೆ ಯಾವುದೇ ನಟ್ ಟೈಟ್ ಮಾಡ್ಬೇಕಾದ್ರೆ ನಾವು ಈ ತರ ಇಂಪ್ಯಾಕ್ ಅಲ್ಲೇ ಟೈಟ್ ಮಾಡೋದು. ಫುಲ್ ಟೈಟ್ ಆಗೋಯ್ತು. ಇದ್ರಲ್ಲೂ ಸ್ಲೋ, ಫಾಸ್ಟ್, ಸ್ಲೋ, ಮೀಡಿಯಂ ಎಲ್ಲ ಇರುತ್ತೆ. ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿ. ಈ ಬಟನ್ ಇದೆಯಲ್ಲ, ಲೋ, ಹೈ, ಮೀಡಿಯಮ್ ಎಲ್ಲಾದ್ರೂ ಸೆಟ್ ಮಾಡ್ಕೋಬಹುದು. ಇದನ್ನ ಓವರ್ ಆಗಿ ಮಾಡಿದ್ರೆ ಬೋಲ್ಟ್ಗಳು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಪ್ಯಾಕಿಂಗ್ ಎಲ್ಲ ಹೊಸದಾಕಿದ್ದೀನಿ. ಪ್ಯಾಕಿಂಗ್ ಎಲ್ಲ ಹೊಸದಾಕಿ ಫಿಟ್ ಮಾಡ್ತಾ ಇದ್ದೀನಿ. ಇಷ್ಟೇ, ಅತಿ ಕಡಿಮೆ ಬೆಲೆಯಲ್ಲಿ ನಾನು ಈ ಗಾಡಿನ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಕಸ್ಟಮರು ಅದು ಇನ್ನೊಂದ್ಸಲಿ ಹುಡಿಕೊಂಡ್ ಬಂದು ಅವರಿಂದ 4 ಗಾಡಿ ಬರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರೀಸನಬಲ್ ರೇಟ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಜಸ್ಟ್ ಜಾಸ್ತಿ ಏನಿಲ್ಲ, ಕಮ್ಮಿ, ಫುಲ್ ಕಮ್ಮಿ. ಅವ್ರು ಹೇಳಿದ್ರಲ್ಲ ಅದರಲ್ಲಿ 10% ಅಷ್ಟೇ ನಾನು ಇದಕ್ಕೆ ಚಾರ್ಜ್ ಮಾಡಿರೋದು. 1000 ಅಂದ್ರೆ 100 ರೂಪಾಯಿ. ಅಷ್ಟೇ ಫ್ರೆಂಡ್ಸ್, ಬನ್ನಿ ಯಾವ್ದಾದ್ರು ನೋಡಿ ಫ್ರೆಂಡ್ಸ್, ಇಷ್ಟೇ ಇದ್ರದ್ದು ಕೆಲಸ. ನೋಡಿ ಫ್ರೆಂಡ್ಸ್, ಹೇರ್ ಫಿಲ್ಟರ್ನು ಹೊಸದಾಕಿದ್ದೀನಿ ರೀಸನಬಲ್ ರೈಟ್ ಅಲ್ಲಿ. ಒರಿಜಿನಲ್ ಹೇರ್ ಫಿಲ್ಟರ್ ಬಂದು ಕಂಪ್ನಿ ಏನ್ ಬರುತ್ತೋ ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಜೀನಿಯನ್ ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಬೆಳ್ಳಿಕ್ಕಿದ್ದೀನಲ್ಲ, ಇಲ್ಲಿ ಹೀರೋ ಅಂತಾನೆ ಬರುತ್ತೆ. ದಯವಿಟ್ಟು ಯಾವುದೇ ಕೆಲಸ ಮಾಡಿಸಿ ಒರಿಜಿನಾಲಿಟಿಯಾಗಿ ಮಾಡಿಸಿ, ಗೊತ್ತಿರೋರ ಹತ್ರ ಮಾಡಿಸಿ, ಮತ್ತೆ ಅನುಭವ ಈ ಬೈಕ್ ಚೆನ್ನಾಗಿ ಅನುಭವ ಇರೋರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ. ಇದೇ ತರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನ್ ಅನ್ನು ಮರೆಯದೆ ಇದೇ ತರ ಹೊಸ ವಿಡಿಯೋ ಕೊಡ್ತಾ ಇರ್ತೀನಿ ಬೈಕ್ ರಿಲೇಟೆಡ್ ಬಗ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.